ನಮಸ್ಕಾರ. ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಮ್ಮದು ಬೆಳಿಗ್ಗೆ ಯಾವತ್ತೂ ಇದೇ ಕೆಲಸ ಇರೋದಾಯ್ತಾ. ನಾವು ಹೋಗೋದು ತರಕಾರಿ ತೋಟಕ್ಕೆ. ಫಸ್ಟಿಗೆ ನಮಗೆ ಸ್ವಲ್ಪ ಮಲ್ಲಿಗೆ ಸಿಗ್ತದೆ. ಆ ಮಲ್ಲಿಗೆಯನ್ನು ಕೊಯ್ದು ತೊಗೊಂಬಂದು ಮತ್ತು ಎಂತೆಲ್ಲ ತರಕಾರಿ ಆಗಿದೆ ಅಂತ ನೋಡಿ ಮಧ್ಯಾಹ್ನಕ್ಕೆ ನಾವೆಂಥ ಪಲ್ಯ ಮಾಡ್ಬೋದಂತ ಯೋಚನೆ ಮಾಡೋದಕ್ಕಿಂತ ನಾವಲ್ಲಿ ಎದುರುಗಡೆ ನಮ್ಮ ತೋಟದಲ್ಲಿ ಏನೆಲ್ಲ ಆಗಿದೆ ಅದನ್ನು ತಗೊಂಡು ಬಂದು ನೋಡುವಾಗಲೇ ಗೊತ್ತಾಗ್ತದೆ ನಾವೆಂಥ ಇವತ್ತು ಪದಾರ್ಥ ಮಾಡೋದಂತೇಳಿ. ಮಧ್ಯಾಹ್ನಕ್ಕೆ ಇವತ್ತು ಬೆಂಡೆಕಾಯಿ ಸಿಕ್ಕಿತ್ತು, ತೊಂಡೆಕಾಯಿ ಸ್ವಲ್ಪ ಸಿಕ್ಕಿತ್ತು, ಮತ್ತು ಇಲ್ಲಿ ನೋಡಿ ಇದು ಮಟ್ಟುಗುಳ್ಳ ಅಂತ ಗೊತ್ತಿರ್ಬೋದು ನಿಮಗೆ. ಮಟ್ಟುಗುಳ್ಳ ಸ್ವಲ್ಪ ಆಗಿದೆ ನಮ್ಮ ಮನೆಯಲ್ಲಿ ಇವತ್ತು. ಅದನ್ನು ಸ್ವಲ್ಪ ದೊಡ್ಡ ಆಗಲಿಕ್ಕೆ ಅಂತೇಳಿ ಬಿಡೋದು ನಾವು ಅದನ್ನು. ಅಂದರೆ ಈಗ ಸ್ವಲ್ಪ ಸಣ್ಣನೇ ಇದೆ ಅದು, ಹಾಗೆ ಅದು ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಅದು. ಆಮೇಲೆ ಇದು ಬಸಳೆ, ಆಮೇಲೆ ಇದು ಮೇಲ್ಗಡೆ ಆಯಿತಾ ಬಸಳೆ ಮತ್ತು ಮಟ್ಟುಗುಳ್ಳ ಇರುವಂಥದ್ದು. ಇದು ನೋಡಿ ಮೇಲ್ಗಡೆ ನಾವಿದ್ದೇವೆ ಇವಾಗ, ಅಲ್ಲಿ ಟ್ಯಾಂಕ್ ಎಲ್ಲ ಇದೆ ನೋಡಿ, ಅಲ್ಲಿ ಮಟ್ಟುಗುಳ್ಳ ಮತ್ತು ಬಸಳೆ ಅಲ್ಲಿದೆ. ಮತ್ತು ಕೆಳಗಡೆ ಉಂಟಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಹರಿವೆ ಸೊಪ್ಪು, ಬೆಂಡೆಕಾಯಿ ಮತ್ತು ಅದು ಚಿರ್ಪುಟ್ ಅಂತ ಹೇಳಿದೆ, ಗೋಲ್ಡನ್ ಬೆರೀಸ್, ಅದೆಲ್ಲ ಇಲ್ಲಿ ಕೆಳಗಡೆ ಇರೋದು. ಆಮೇಲೆ ಮಲ್ಲಿಗೆ ಗಿಡ ಅದೆಲ್ಲ ಕೂಡ ಕೆಳಗಡೆನೇ ನಾವು ಬೆಳೆದದ್ದು. ಈಗ ಅಮ್ಮ ನಮ್ಮ ತರಕಾರಿ ಗಿಡಗಳಿಗೆಲ್ಲ ಸಗಣಿದು ನೀರು ಹಾಕ್ತಾರೆ. ಯಾವಾಗಲೂ ಹಾಕಬೇಕಂತ ಇಲ್ಲ, ಒಂದು 2 ದಿನಕ್ಕೊಮ್ಮೆ ಸಗಣಿದು ನೀರು ಹಾಕಿದರೆ ಆಗ್ತದೆ. ಮಾತ್ರ ಪ್ರತಿದಿನ ಗಿಡಗಳಿಗೆ ನೀರು ಹಾಕಬೇಕು. ಅಂದರೆ ಇವಾಗ ತುಂಬ ಬಿಸಿಲಿದೆ, ಹಾಗಾಗಿ ಗಿಡಗಳಿಗೆ ನಾವು ಯಾವಾಗಲೂ ನೀರು ಹಾಕಲೇಬೇಕಾಗತ್ತೆ. ಹಾಗಾಗಿ ನಾವು ಫಸ್ಟಿಗೆ ಬೆಳಿಗ್ಗೆ ಎದ್ದು ಇಲ್ಲಿಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಇಲ್ಲಿಗೆ ಬಂದು ಸ್ವಲ್ಪ ಗಿಡಗಳನ್ನು ನೋಡಿ, ಆಮೇಲೆ ಗಿಡಗಳಿಗೆ ನೀರು ಹಾಕಿ ಸಗಣಿ ನೀರೆಲ್ಲ ಹಾಕಿ 2 ದಿನಕ್ಕೊಮ್ಮೆ ಎಂತೆಲ್ಲ ಉಂಟು ಅದನ್ನು ನಾವು ತೆಗೆಯೋದು. ಅಂದರೆ ಈ ಚಿರ್ಪುಟ್ ಆಗಿರ್ಬೋದು, ಅಥವಾ ಹರಿವೆ ಸೊಪ್ಪು ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಮಟ್ಟುಗುಳ್ಳ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಬಸಳೆ ಆಗಿರ್ಬೋದು, ಅಥವಾ ಈ ಅಲಸಂಡೆ ಆಗಿರ್ಬೋದು, ಹಾಗೆ ಏನೆಲ್ಲ ಸಿಗುತ್ತೆ ಅದನ್ನು ತೆಗೆಯೋದು. ಇದು ನೋಡಿ, ಇದು ಕೊತ್ತಂಬರಿ, ಕಾಡು ಕೊತ್ತಂಬರಿ, ಇದು ಬಿಳಿ ಹರಿವೆ. ಅಲ್ಲಿದ್ದದ್ದು ಕೆಂಪು ಹರಿವೆ ನಾನು ನಿಮಗೆ ತೋರಿಸಿದ್ದು. ಈ ಬಿಳಿ ಹರಿವೆ ಒಟ್ಟಿಗೆ ನಾವು ಪುದೀನ ಎಲ್ಲ ಹಾಕಿದ್ದೇವೆ, ಅದೆಲ್ಲ ಬೆಳೀತಾ ಉಂಟು ನೋಡಿ. ಬೆಂಡೆಕಾಯಿ ಮತ್ತು ತೊಂಡೆಕಾಯಿ ಸಿಕ್ಕಿದೆ ನಮಗೆ, ಅದೇ ನಮಗೆ ಪದಾರ್ಥ ಇದ್ದದ್ದು. ಎಲ್ಲನ ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡಿದ್ದು, ಒಳ್ಳೆಯದಾಗಿತ್ತು. ಇಷ್ಟು ಬೆಂಡೆಕಾಯಿ ತೊಂಡೆಕಾಯಿ. ಆಮೇಲೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನಾನು ನಮ್ಮ ಫ್ರೂಟ್ ಬಾಸ್ಕೆಟ್ ಏನಿರುತ್ತೆ ಅದರಲ್ಲಿ ನೋಡುವಾಗ ಈ ಮೂಸಂಬಿಗಳಿದ್ದು, ಅದರಲ್ಲಿ 3 ಮೂಸಂಬಿ ಇತ್ತು. ಹಾಗೆ ನಾನು ಹಾಗೆ ಇಟ್ಟರೆ ಇವಾಗ ಯಾರು ತಿನ್ನೋದಿಲ್ಲ ಅಂತ ಹೇಳಿ ಆಮೇಲೆ ಇದನ್ನು ತೊಗೊಂಡು ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂಥೇಳಿ ಎಣಿಸಿದೆ. ಅಂದರೆ ನಾನೊಂದು ರೆಸಿಪಿ ನೋಡಿದ್ದೆ ಫೇಸ್ಬುಕ್ಕಲ್ಲಿ, ಅದನ್ನೊಂದು ಟ್ರೈ ಮಾಡುವ ಅಂಥೇಳಿ ನನಗೆ ಮನಸ್ಸಾಯಿತು. ಅಂದರೆ ಏನೋ ಒಂಥರ ಚೆಂದ ಕಾಣಿಸ್ತಾ ಇತ್ತು ನೋಡುವಾಗ, ಹಾಗೆ ಮಾಡುವ ಅಂಥೇಳಿ ನಾನು ಟ್ರೈ ಮಾಡಲಿಕ್ಕೆ ಅಂಥೇಳಿ ಮೂಸಂಬಿ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಇದನ್ನು ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನೆಲ್ಲ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ರೆ, ಆದರೆ ಕೆಲವು ಯಾವುದಾದ್ರೂ ಫ್ರೂಟ್ಸನ್ನು ಮಾಡುವಂಥದ್ದು ಅಥವಾ ಹೊಸತು ಯಾವುದಾದ್ರೂ ರೆಸಿಪೀಸೆಲ್ಲ ಇದ್ದರೆ ನನಗೆ ಟ್ರೈ ಮಾಡಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೇನೆ. ಮೂಸಂಬಿ ಅರ್ಧ ಕಟ್ ಮಾಡಿ ಆದಮೇಲೆ ನಾನು ಇದಕ್ಕೆ ಮಸಾಲೆ ಎಂತೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳಿದರೆ, ಉಪ್ಪು, ಆಮೇಲೆ ಮೆಣಸಿನ ಹುಡಿ, ಜೀರಿಗೆ ಪುಡಿ, ಆಮೇಲೆ ಚಿಲ್ಲಿ ಫ್ಲೇಕ್ ಹೇಗೆ ಮಾಡಿದ್ದು ಗೊತ್ತುಂಟ. ನಾನು ಒಂದು ಒಣಮೆಣಸು ಏನಿರುತ್ತೆ, ಕೆಂಪು ಒಣಮೆಣಸು ಇರುತ್ತಲ್ಲ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ನಾನು ಅದನ್ನು ಪುಡಿ ಮಾಡಿದ್ದು, ಆಗ ಅದು ಚಿಲ್ಲಿ ಫ್ಲೇಕ್ಸ್ ಆಯಿತು. ಈಗ ಮೂಸಂಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಬೀಜ ಎಲ್ಲ ಉಂಟು ನೋಡಿ ಅದರಲ್ಲಿ, ಅದೆಲ್ಲ ತೆಗೆದು ನಾನೀಗ ಮೂಸಂಬಿ ಎಲ್ಲ ಒಂದೊಂದನ್ನೇ ಸಪ್ರೇಟ್ ಮಾಡಿ ಇಡ್ತೇನೆ. ಈಗ ಒಂದು ಬಿಸಿಲು ಸ್ಟಾರ್ಟ್ ಆಗಿದೆ. ಎಂಥ ಬಿಸಿಲು ಅಂತ ನಂಗೆ ಗೊತ್ತಾಗ್ತಿಲ್ಲ, ಹೊರಗಡೆ ಕಾಲು ಇಡ್ಲಿಕ್ಕೆ ಆಗೋದಿಲ್ಲ ಆಯಿತಾ, ಅಷ್ಟು ಬಿಸಿಲಿದೆ. ಹಾಗಾಗಿ ಈ ಥರ ನೀರಿನ ಅಂಶ ಇರುವ ಹಣ್ಣು ಹಂಪಲು ತರಕಾರಿಯಲ್ಲಿ ತಿಂದರೆ ಒಳ್ಳೆಯದಲ್ವ. ಹಾಗಾಗಿ ಹೇಗೂ ಮಾರ್ಕೆಟಿಂದ ತಂದ ಮೂಸಂಬಿ ಇತ್ತು, ಅದನ್ನೇ ನಾನು ಈಗ ಏನೋ ಒಂದು ಫೇಸ್ಬುಕ್ಕಲ್ಲೆಲ್ಲ ನೋಡಿದಂತೆ, ನಾನು ಸರ್ಚ್ ಮಾಡಿದಲ್ಲ, ಏನೋ ಅದೇ ನನ್ನ ಫೀಡಲ್ಲಿ ಬಂತು. ಹಾಗಾಗಿ ನಾನು ಅದನ್ನು ಟ್ರೈ ಮಾಡುವ ಅಂಥೇಳಿ ಎಂಥದ ಖುಷಿ ಆಯಿತು ಮಾರೆ ನೋಡುವಾಗ. ಹಾಗೆ ನಾನು ಟ್ರೈ ಮಾಡುವ ಅಂಥೇಳಿ ಮಾಡಿದ್ದು. ಹಾಗಾಗಿ ನೀವು ಸಹ ಈಗ ಬಿಸಿಲೆಲ್ಲ ತುಂಬ ಜಾಸ್ತಿ ಆಗಿದೆ, ಸ್ವಲ್ಪ ನೀರಿನ ಅಂಶ ಇರುವ ಹಣ್ಣು ಹಂಪಲು ತರಕಾರಿ ಎಲ್ಲ ತಿನ್ನಿ.
ಮತ್ತು ಈಗ ನಾರ್ಮಲಾಗಿ ಏನಾಗಿದೆ ಅಂತ ಹೇಳಿದರೆ, ಬಿಸಿಲಿಗೆ ಹೋದರೆ ಪಕ್ಕ ಮನೆಗೆ ಬಂದು ಫ್ರಿಡ್ಜ್ ಓಪನ್ ಮಾಡಿ ಐಸ್ ವಾಟರ್ ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಜ್ಯೂಸ್ ಕುಡಿಯೋದು ಇದೆಲ್ಲ ಮಾಡ್ತಾರೆ. ಜ್ಯೂಸ್ ಅಂತ ಹೇಳಿದರೆ ಈ ನಿಂಬೆಹಣ್ಣಿಂದು ಆವಾಗ ಆವಾಗ ಬಂದು ಮಾಡಿದರೆ ಜ್ಯೂಸ್ ಒಳ್ಳೆಯದು. ಆದರೆ ಫ್ರಿಜ್ಜಲ್ಲಿಟ್ಟು ರೊಕ್ಕ ಬಂದು ಐಸ್ ವಾಟರ್ ಕುಡಿದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹೆಲ್ತಿಗೆ. ಅಂದರೆ ಅದು ಬಿಸಿಲಿಂದ ಬೇಗ ಬಂದು ನಮ್ಮ ಬಾಡಿ ಹೀಟ್ ಇರ್ತದೆ, ಅದರ ಮೇಲೆ ನಾವು ಕೋಲ್ಡ್ ವಾಟರ್ ಹಾಕೋದಲ್ಲ, ಹಾಗಾಗಿ ಬಾಡಿ ಶಾಕ್ ಆಗುತ್ತೆ ಒಳಗಡೆ ನಮ್ಮ ಸಿಸ್ಟಮಿಗೆ ಅಂತ ಹೇಳ್ತಾರೆ. ನಾನು ಕೇಳಿದ್ದೆ ಇದನ್ನು ಒಂದು ಕಡೆ, ಮತ್ತೆ ಗೊತ್ತಿಲ್ಲ ಎಂತ ಅಂತ. ಹಾಗಾಗಿ ನಾನೀಗ ನಿಮಗೆ ಇದು ಬೋರ್ ಆಗೋದಕ್ಕಿಂತ ಹಾಗೆ ತಿನ್ನೋದಕ್ಕಿಂತ ಇದು ಮೂಸಂಬಿ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇರೋದಷ್ಟೇ. ಈಗ ನಾನು ಸಪ್ರೇಟಾಗಿ ಮೂಸಂಬಿ ಎಲ್ಲ ಬಿಡಿಸಿದ್ದೇನೆ. ಈಗ ನಾನು ಎಲ್ಲ ಮಸಾಲ, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ ಪೌಡರ್ ಮತ್ತು ಈ ಖಾರದ ಪುಡಿ ಇದೆಲ್ಲ ಒಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಆಯಿತು, ನೀವು ನಿಮ್ಮ ಖಾರಕ್ಕೆ ತಕ್ಕಾಗಿ ನೀವು ಹಾಕ್ಕೊಳ್ಳಿ. ಯಾಕಂತ ಹೇಳಿದರೆ ಇದು ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ, ಇದು ಕಾಶ್ಮೀರಿ ಖಾರದ ಪುಡಿ, ಹಾಗಾಗಿ ಅಷ್ಟೊಂದು ಖಾರ ಇಲ್ಲ. ನಿಮಗೆ ನೋಡುವಾಗ ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು, ಹಾಗಾಗಿ ನೀವು ಹಾಕುವಾಗ ಖಾರ ಇದ್ದರೆ ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ಆಯಿತು. ತುಂಬ ಚೆಂದ ಕಾಣ್ತಾ ಉಂಟಲ್ಲ ನೋಡುವಾಗ, ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ನನಗೆ ಈ ಥರ ಎಲ್ಲ ಚಟ್ಪಟ ಏನಾದರೂ ಇದ್ದರೆ ತುಂಬ ಇಷ್ಟ ತಿನ್ನಲಿಕ್ಕೆಲ್ಲ. ಹೆಲ್ದಿ ಕೂಡ ಅಲ್ಲ, ನಂಗೆ ಖುಷಿ ಆಗುತ್ತೆ. ಜಾಸ್ತಿ ಮಸಾಲ ಸಹ ಒಳ್ಳೆಯದಲ್ಲ, ಆದರೆ ಅಪರೂಪಕ್ಕೆ ಈ ಥರ ಮಾಡಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಅದಕ್ಕಿಂತ ಇದು ಎಷ್ಟು ಬೆಟರ್ ಅಲ್ವಾ? ಹಾಗಾಗಿ ನೋಡಿ, ಇದು ಇವಾಗ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಮೂಸಂಬಿ ಎಲ್ಲ ತುಂಬ ಸೀಸನಲ್ಲಿ ಸಿಗ್ತದೆ, ಹಾಗಾಗಿ ನೀವು ಸಹ ಟ್ರೈ ಮಾಡಿ, ಒಳ್ಳೆಯದಾಗ್ತದೆ ಮಾತ್ರ, ಆಯಿತಾ? ನಾನು ಆಗಲೇ ಹೇಳಿದಾಗೆ ಇದು ನಾನೊಂದು ಫೇಸ್ಬುಕ್ ಪೇಜಿಂದ ತಗೊಂಡಂಥ ರೆಸಿಪಿ ಅಂತ ಹೇಳಿದೆ ಅಲ್ಲ, ಮಂಜುಳಾ ಯಾದಾಲಮ್ ಅಂತ ಹೇಳಿ ಒಬ್ಬರಿದ್ದಾರೆ, ಅವರ ಪೇಜಿಂದ ನಾನು ಈ ರೆಸಿಪಿಯನ್ನು ತಗೊಂಡು, ಅಂದರೆ ತುಂಬ ಅವರು ರೆಸಿಪೀಸ್ ಎಲ್ಲ ಹಾಕ್ತಾರೆ, ಈಸಿ, ಸಿಂಪಲ್, ಹೆಲ್ದಿ ಎಲ್ಲ. ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿದ್ದು. ಇದು ಒಳ್ಳೇದು ಬಂದಿತ್ತು. ಮೂಸಂಬಿ ಸ್ವಲ್ಪ ಹುಳಿ ಇತ್ತು, ಹಾಗಾಗಿ ಹುಳಿ, ಖಾರ, ಸ್ವಲ್ಪ ಸಿಹಿ ಅದೆಲ್ಲ ಮಿಕ್ಸ್ ಆಗಿ ಒಳ್ಳೆಯದಾಗಿತ್ತು. ಬರಾನೆ ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಉಪ್ಪು ಮತ್ತು ಇದರದ್ದು ಮೂಸಂಬಿದ್ದು ಅಂತ ಸ್ವಲ್ಪ ಸ್ವೀಟ್ನೆಸ್. ಎಲ್ಲ ಟ್ರೈ ಮಾಡಿ. ಒಳ್ಳೆದುಂಟು. ಒಳ್ಳೇದಂದರೆ ಹೇಗೆ, ಸುಮ್ಮನೆ ಸುಮ್ಮನೆ ಹೇಳ್ಬಾರ್ದು. ಕಾಣಿಸ್ತೇ ಇಲ್ಲ ಈಗ. ಹುಳಿ ಹುಳಿ ಖಾರ ಖಾರ ಉಂಟಲ್ಲ, ಸಿಹಿ ಸಿಹಿ, ಹುಳಿ ಹುಳಿ ಖಾರ ಖಾರ. ಬೇಕಾ? ಸಾಕು. ಯಬ್ಬಾ, ನಾನು ಮೊಯ ಆಗಿದ್ದು ಮಾರೆ. ಅಮ್ಮ ಉಂಟಲ್ಲ, ಕ್ಯಾಮರಾ ಆನ್ ಇತ್ತಂತ ಗೊತ್ತಿತ್ತು, ಅದು ಗೊತ್ತಿದ್ದೇ ಅವರು ಸಾಕು ಅಂತ ಹೇಳಿದಾಯ್ತಾ. ಆದರೆ ಇದು ಒಳ್ಳೆಯದಾಗಿತ್ತು, ಸುಮ್ಮನೆ ಹೇಳೋದಲ್ಲ. ಅಮ್ಮಂದು ಮಾತು ಕೇಳಿ ನೀವು ಟ್ರೈ ಮಾಡದೇ ಇರಬೇಡಿ, ಟ್ರೈ ಮಾಡಿ ಆಯಿತಾ, ಒಂದು ಸಲ ಆದರೂ.